ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳ್ದಕ್ಕೆ ಅವ್ರು ಹೋಗಿದ್ದಾರೆ. ನಮ್ಗೊಂದು ಚಾನ್ಸ್ ಸಿಕ್ಕಿದೆ. ಖರ್ಗೆ ಅವರು ನಿನ್ನೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಕ್ಕೆ JDS ಮತ್ತು BJP ಅವರು ವ್ಯಂಗ್ಯ ಮಾಡಿದ್ದಾರೆ. ನೀವು ರಬ್ಬರ್ ಸ್ಟಾಂಪ್ ಅಧ್ಯಕ್ಷರು ಅಂತ. ನೋಡ್ರಿ, ಖರ್ಗೆ ಅವರು ಹೈಕಮಾಂಡ್ ಅಂತಂದ್ರೆ ಒಂದು ಕಮಿಟಿ ಇದೆ. ಪ್ರೆಸಿಡೆಂಟು, ನ್ಯಾಷನಲ್ ಪ್ರೆಸಿಡೆಂಟು, ಎಕ್ಸ್ ಪ್ರೆಸಿಡೆಂಟು ಅವರೆಲ್ಲ ಇರ್ತಾರೆ. ಏಕಾಏಕಿ ಈಗ ನಾನು ಪಕ್ಷದ ಅಧ್ಯಕ್ಷ, ಏಕಾಏಕಿ ನಾನು ತೀರ್ಮಾನ ಮಾಡಕ್ಕೆ ಈಗ ನಂಗೆ 4 ಹೆಸರು ಕಳಿಸ್ಬೇಕಾಯ್ತು. ನಾನು ಏಕಾಏಕಿ ನಾನು ಒಬ್ಬನೇ ಅಧ್ಯಕ್ಷ ಅಂತ ನಾನು ಒಬ್ಬನೇ ತೀರ್ಮಾನ ಮಾಡ್ಬಿಟ್ಟು ನಾನು ಸಿದ್ದರಾಮಯ್ಯನವ್ರು ಕೇಳಿದ್ದೀನಿ, ಡಿಸ್ಟಿಕ್ ಪ್ರೆಸಿಡೆಂಟ್ ಕೇಳಿದ್ದೀನಿ, ಡಿಸ್ಟಿಕ್ ಪ್ರೆಸಿಡೆಂಟ್ ಕೇಳಿದ್ದೀನಿ, ಕ್ಯಾಂಡಿಡೇಟ್ಗಳನ್ನೆಲ್ಲ ಕರೆದು ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನನಗೆ ನನ್ನದೇ ಆದ ಅಭಿಪ್ರಾಯನ ಇಷ್ಟು ಜನ ಅರ್ಜಿ ಹಾಕವ್ರೆ, ಇನ್ನು ನನ್ನ ಅಭಿಪ್ರಾಯ ಹಿಂಗಿದೆ, ಇಂಥವ್ರ ಮಂತ್ರಿಗಳದ ಅಭಿಪ್ರಾಯ ಹಿಂಗಿದೆ, ಪಕ್ಷದ ಅಧ್ಯಕ್ಷರ ಹಿಂಗೆ ಅಭಿಪ್ರಾಯ ಇದೆ, ಅವ್ರ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ ಹೇಳಿ ನಾನು ಕಳಿಸ್ಕೊಡ್ತೀನಿ. ಸೊ ಆ ದಾಟಿಲಿ ಅವ್ರು ಹೇಳ್ತಾರೆ. ಈಗ ಕಂಪ್ನಿ ಅಂತ ಎಲೆಕ್ಷನ್ ಕಂಪ್ನಿ ಅಂತ ಕೂತ್ಕೊಂಡ್ಮೇಲೆ ಒಬ್ರು ಕೂತ್ಕೊಂಡು ಮಾಡ್ತಾರ? 16 ಜನ ಕಂಪ್ನಿ ಮೆಂಬರ್ಸ್ ಎಲ್ಲ ಇರ್ತಾರೆ. So Siddaramaiah says that whatever the High Command says he will follow, and if they ask him to stay back for 2.5 years, that he will stay back, or else he will give it for you. What do you have to say on that, sir? We all have to respect whatever the Honorable Chief Minister is telling. We have to respect. We all have to respect the High Command. There is nothing wrong. We are in any way. I have not said any day that he will not stay for 5 years or where I have said. We have not said. None of us have spoken on that issue. Even media is unnecessary creating all this confusion. There is no confusion in me at all. Anything is there, it is between me and the party high command, and we will sort it out. Anything is there. As on today, there is nothing is there. Whatever you have decided, it is the internal within the room. You will take a call on that. ಬಿಜೆಪಿ ಕುದುರೆ ವ್ಯಾಪಾರ ಮಾಡಿ ರೂಢಿ. ಅವರು ಪಿತಾಮಹ. ಬಿಜೆಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿಜೆಪಿಯವರು. ಪಾಪ ಅದಕ್ಕೆ ದಳದವರು ಬಲಿಯಾದರು. ಈಗ ಅವರು ಇಕ್ಕಟ್ಟಲ್ಲಿ ದಳದವ್ರು ತಗೊಳಕೊಂಡ್ಬಿಟ್ಟಿದ್ದಾರೆ. ಸೊ ಹಿಂದೆ ಅವ್ರ ಸರ್ಕಾರ ಹೋಗಿಲ್ವೇ? ನಾವೇ ಹೇಳಿಲ್ವೇ? ಅಸೆಂಬ್ಲಿಲೆಲ್ಲ ಬೇಕಾದಷ್ಟು ಹೇಳಿಲ್ವೇ? ಎಲ್ಲ ಪೋಸ್ಟ್ಗಳು ಎಷ್ಟೆಷ್ಟು ಇದು ಇತ್ತು ಅಂತ ಅಂದ್ಬಿಟ್ಟು ಹೋಟೆಲ್ ಬಿಲ್ ಥರ ಚಟ್ನಿ ಇಷ್ಟು, ದೋಸೆ ಇಷ್ಟು, ಇಡ್ಲಿ ಇಷ್ಟು ಅಂತ ತೋರಿಸ್ತೀನಿ ಎಲ್ಲರಿಗೂ ಹಾಕಿದ್ದೀವಿ. ಆಪರೇಷನ್ ಲೋಟಸ್ಸು ಸರ್ ಕನ್ನಡದ CM ಅವರು ಹೇಳಿರೋದಕ್ಕೆ ಕನ್ನಡದಲ್ಲಿ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ. ನಾವು ಯಾರಿಗೂ ತಗರಾಲ ಏನಿಲ್ಲ ಅದರಲ್ಲಿ. ಅವ್ರಿಗೇನು ನಾವ್ಯಾರೂ ಅವರ ಧನ್ಯವರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ. ಅವ್ರಿಗೇನು ಗೌರವ ಕೊಡಬೇಕು, ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು. ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು Sir, Arushak saying that it's a horse trading, sir, in English.